ಕೊರೋನಾ ವ್ಯಾಧಿ ಫಸ್ಟ್ ಚೀನಾದ ವುಹಾನ್ ಅನ್ನುವ ಸಿಟಿಯಲ್ಲಿ ಪ್ರಾರಂಭವಾಗಿದ್ದು, ಅಲ್ಲಿ ಡಿಸೆಂಬರ್ ಮೊದಲ ವಾರದಿಂದ ಕೊರೋನಾ ಕೇಸಸ್ ಪ್ರತಿದಿನ ರಿಜಿಸ್ಟರ್ ಆಗುವುದು ಪ್ರಾರಂಭವಾಯಿತು. ನಂತರ ಆ ವ್ಯಾಧಿ ಸಿಟಿಯಿಂದ ಪ್ರಪಂಚಾದ್ಯಂತ ಹರಡಿದೆ. ವ್ಯಾಧಿ ಎಲ್ಲಿ ಹುಟ್ಟಿತು, ಹೇಗೆ ಹುಟ್ಟಿತು, ಯಾವಾಗ ಹುಟ್ಟಿತು ಅನ್ನೋ ವಿಷಯಗಳು ಪ್ರತಿಯೊಬ್ಬರಿಗೆ ಗೊತ್ತಿದೆ. ಆದರೆ ಯಾವಾಗ ಅಂತ್ಯವಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಪ್ರತಿ ದೇಶದಲ್ಲಿರುವ ಡಾಟಾವನ್ನು ಅನಲೈಸ್ ಮಾಡಿ ಕೆಲವು ಪಾಯಿಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿದ್ದೇನೆ. ಆದರೂ ಈ ವಿಡಿಯೋದಲ್ಲಿ ಆ ಡಾಟಾ ಏನು, ನಾನು ಯಾವ ಪಾಯಿಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿದ್ದೇನೆ, ಆ ಪಾಯಿಂಟ್ಸ್ಗಳನ್ನು ಅನಲೈಸ್ ಮಾಡಿ ಪ್ರಪಂಚದಲ್ಲಿ ಕೊರೋನಾ ವ್ಯಾಧಿ ಯಾವಾಗ ಅಂತ್ಯವಾಗುತ್ತೆ, ನಮ್ಮ ದೇಶದಲ್ಲಿ ಯಾವಾಗ ಅಂತ್ಯವಾಗುತ್ತೆ ಅನ್ನೋ ವಿಷಯದ ಬಗ್ಗೆ ಹೇಳುತ್ತೇನೆ. ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ವ್ಯಾಧಿಯಿಂದ ಬಹಳ ಎಫೆಕ್ಟ್ ಆಗಿರುವ ದೇಶದ ಡಾಟಾವನ್ನು ತೆಗೆದುಕೊಂಡು ಕಂಪೇರ್ ಮಾಡುತ್ತೇನೆ. ವ್ಯಾಧಿ ಫಸ್ಟ್ ಚೀನಾದಲ್ಲಿ ಪ್ರಾರಂಭವಾಗಿದ್ದು, ಆದ್ದರಿಂದ ಫಸ್ಟ್ ಚೀನಾ ಡಾಟಾವನ್ನು ನೋಡೋಣ. ಚೀನಾದಲ್ಲಿ ಜನವರಿ 22ರಂದು 571 ಕೇಸಸ್ ಇದ್ದವು. ಜನವರಿ 23ರಂದು ದೇಶವನ್ನು ಲಾಕ್ಡೌನ್ ಮಾಡಿದರು. ಆ ದಿನದಿಂದ ಪ್ರತಿದಿನ ಹೊಸ ಕೇಸ್ಗಳ ಸಂಖ್ಯೆ ಏರಿಕೆಯಾಗುವುದನ್ನು ಪ್ರಾರಂಭವಾಯಿತು. ಪೀಕ್ ಸ್ಟೇಜ್ನಲ್ಲಿ ಒಂದೇ ದಿನ 3800 ಹೊಸ ಕೇಸ್ಗಳು ರಿಜಿಸ್ಟರ್ ಆದವು. ಅದು ಫೆಬ್ರವರಿ 4ನೇ ದಿನದಂದು. ನಂತರ ಮತ್ತೆ ಕೌಂಟ್ ಕಡಿಮೆ ಆಗುತ್ತಾ ಬಂದಿತು. ಒಂದು ಬಾರಿ ಮಧ್ಯದಲ್ಲಿ ಯಾವುದೋ ದೊಡ್ಡ ಹಾಟ್ಸ್ಪಾಟ್ ಅನ್ನು ಕೆಳಕಿದೆ ಎಂದು ಭಾವಿಸಲಾಗಿದೆ. 2 ದಿನಗಳಲ್ಲಿ 20,000 ಹೊಸದಾಗಿ ಕೇಸ್ಗಳು ಆಡ್ ಆದವು. ಆನಂತರ ಮತ್ತೆ ಕೌಂಟ್ ಕಡಿಮೆ ಆಗುತ್ತಾ ಬಂದಿತು. ಮಾರ್ಚ್ 1ರಂದು ಗ್ರಾಫ್ ಸ್ಟೇಬಲ್ ಆಗಿದೆ. ಹೊಸ ಕೇಸ್ಗಳು ಆಡ್ ಆಗುವ ಸಂಖ್ಯೆ ಬಹಳ ಕಡಿಮೆಯಾಯಿತು. ಈ ಡಾಟಾವನ್ನು ನೋಡಿದರೆ ಜನವರಿ 22ರಿಂದ ಫೆಬ್ರವರಿ 4ರವರೆಗೆ ಗ್ರಾಫ್ ಹೆಚ್ಚಾಗಿದೆ. ಪೀಕ್ ಸ್ಟೇಜ್ ಕೆಲವು ದಿನಗಳು ಕಂಟಿನ್ಯೂ ಆಗಿ ಮುಂದುವರಿಯಿತು. ಆನಂತರದಿಂದ ಮಾರ್ಚ್ 1ರವರೆಗೆ ಕಡಿಮೆಯಾಯಿತು. ಸೊ ನಾರ್ಮಲ್ ಸ್ಟೇಜ್ನಿಂದ ಪೀಕ್ ಸ್ಟೇಜ್ಗೆ ಬರುವುದಕ್ಕೆ 12ರಿಂದ 14 ದಿನಗಳು ಬೇಕಾಗಿತ್ತು. ಪೀಕ್ ಸ್ಟೇಜ್ 4 ದಿನಗಳು ಕಂಟಿನ್ಯೂ ಆಗಿ ಮುಂದುವರಿಯಿತು. ಪೀಕ್ ಸ್ಟೇಜ್ನಿಂದ ನಾರ್ಮಲ್ ಸ್ಟೇಜ್ಗೆ ಕಡಿಮೆಯಾಗುವುದಕ್ಕೆ 25ರಿಂದ 30 ದಿನಗಳು ಬೇಕಾಗಿತ್ತು. 0 to 100 ಕೇಸ್ಗಳಿಗೆ 50 ದಿನಗಳು ಬೇಕಾಗಿತ್ತು. 100 to 1000 ಕೇಸ್ಗಳಿಗೆ 6 ದಿನಗಳು ಬೇಕಾಗಿತ್ತು. 1000 to 10,000 ಕೇಸ್ಗಳಿಗೆ 8 ದಿನಗಳು ಬೇಕಾಗಿತ್ತು. 10,000 ಟು ಪೀಕ್ ಸ್ಟೇಜ್ಗೆ ಬರುವುದಕ್ಕೆ 15 ದಿನಗಳು ಮಾತ್ರ ಬೇಕಾಗಿತ್ತು. ಒಟ್ಟು ಚೀನಾ ಜನಸಂಖ್ಯೆ 140 ಕೋಟಿ ಇದ್ದರೆ ಅದರಲ್ಲಿ 82,000 ಜನರಿಗೆ ಈ ವ್ಯಾಧಿ ಸೋಂಕಿದೆ. ಅಂದರೆ 0.005% ಜನಸಂಖ್ಯೆಗೆ ವ್ಯಾಧಿ ಸೋಕಿದೆ. ಈ 82,000 ಜನರಲ್ಲಿ 3,300 ಜನರು ಸಾವನ್ನಪ್ಪಿದರೆ, ಆದರೆ ವ್ಯಾಧಿ ಸೋಂಕಿತರಾದವರಲ್ಲಿ 4% ಜನರನ್ನು ಸಾವನ್ನಪ್ಪಿದ್ದಾರೆ. ಈ ವ್ಯಾಧಿ ಡಿಸೆಂಬರ್ನಲ್ಲಿ ಸ್ಟಾರ್ಟ್ ಆಗಿದೆ. ಮಾರ್ಚ್ ಫಸ್ಟ್ ವೀಕ್ನಲ್ಲಿ ಎಂಡ್ ಆಗಿದೆ. ಅಂದರೆ ಒಟ್ಟು ವ್ಯಾಧಿ ಕಡಿಮೆಯಾಗುವುದಕ್ಕೆ 3 ತಿಂಗಳು ಆಗಿದೆ. ಚೀನಾದಲ್ಲಿ ಫಸ್ಟ್ ವ್ಯಾಧಿ ಪ್ರಾರಂಭವಾಗಿದ್ದು ಹುಬೈ ಅನ್ನೋ ಸ್ಟೇಟ್ನಲ್ಲಿ. 15,000 ಕೇಸ್ಗಳು ಆ ಒಂದು ಸ್ಟೇಟ್ನಲ್ಲೇ ರಿಜಿಸ್ಟರ್ ಆಗಿವೆ. 3,180 ಜನರು ಆ ಒಂದು ಸ್ಟೇಟ್ನಲ್ಲೇ ಸಾವನ್ನಪ್ಪಿದ್ದಾರೆ. ಪ್ರಾರಂಭದಲ್ಲೇ ಆ ಸ್ಟೇಟನ್ನು ಟೋಟಲ್ ಲಾಕ್ಡೌನ್ ಮಾಡಿದರು. ಅದಕ್ಕಾಗಿಯೇ ಉಳಿದ ಸ್ಟೇಟ್ಗಳಿಗೆ ವ್ಯಾಧಿ ವ್ಯಾಪಿಸಿಲ್ಲ. ಅದಕ್ಕಾಗಿಯೇ ಉಳಿದ ಸ್ಟೇಟ್ಗಳಲ್ಲಿ ಕಡಿಮೆ ಕೇಸ್ಗಳು, ಅತಿ ಕಡಿಮೆ ಮರಣಗಳು ನಮೂದಾಗಿವೆ. ನೆಕ್ಸ್ಟ್ ಯುರೋಪಿಯನ್ ಕಂಟ್ರಿ ಡಾಟಾವನ್ನು ನೋಡೋಣ. ಯುರೋಪ್ನಲ್ಲಿ ಬಹಳ ಎಫೆಕ್ಟ್ ಆಗಿರುವುದು ಇಟಲಿ. ಆದ್ದರಿಂದ ಫಸ್ಟ್ ಇಟಲಿ ಡಾಟಾವನ್ನು ನೋಡೋಣ. ಇಟಲಿಯಲ್ಲಿ ಮಾರ್ಚ್ 2ರಿಂದ ಹೊಸದಾಗಿ ಕೇಸ್ಗಳ ಸಂಖ್ಯೆ ಏರಿಕೆಯಾಗುವುದು ಪ್ರಾರಂಭವಾಯಿತು. ಮಾರ್ಚ್ 9ನೇದಿಂದ ಲಾಕ್ಡೌನ್ ಮಾಡಿದರು. ಪೀಕ್ ಸ್ಟೇಜ್ನಲ್ಲಿ ಒಂದೇ ದಿನ 6,500 ಜನರಿಗೆ ಪಾಸಿಟಿವ್ ಬಂದಿತು. ಅದೇ ಪೀಕ್ ಸ್ಟೇಜ್ನಲ್ಲಿ ಒಂದೇ ದಿನ 900 ಜನರು ಸಾವನ್ನಪ್ಪಿದ್ದಾರೆ. ಆ ನಂತರ ಹೊಸದಾಗಿ ಆಡ್ ಆಗುವ ಕೇಸ್ಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬಂದಿತು. ಈ ಡಾಟಾವನ್ನು ಮೀರಿ ನೋಡಿದರೆ ಮಾರ್ಚ್ 2ರಿಂದ ಮಾರ್ಚ್ 26ರವರೆಗೆ ಏರಿಕೆಯಾಯಿತು. ಆನಂತರ ಕಡಿಮೆಯಾಗುವುದು ಪ್ರಾರಂಭವಾಯಿತು. ಅಂದರೆ ನಾರ್ಮಲ್ ಸ್ಟೇಜ್ನಿಂದ ಪೀಕ್ ಸ್ಟೇಜ್ಗೆ ಬರುವುದಕ್ಕೆ 20ರಿಂದ 30 ದಿನಗಳು ಬೇಕಾಗಿತ್ತು. ಪೀಕ್ ಸ್ಟೇಜ್ 7 ದಿನಗಳ ಕಾಲ ನಿರಂತರವಾಯಿತು. ಇಟಲಿಯಲ್ಲಿ ಒಟ್ಟು 1,50,000 ಜನರಿಗೆ ಪಾಸಿಟಿವ್ ಬಂದರೆ 20,000 ಜನರು ಸಾವನ್ನಪ್ಪಿದ್ದಾರೆ. ಅಂದರೆ ಪಾಸಿಟಿವ್ ಬಂದವರಲ್ಲಿ 12% ಜನರನ್ನು ಸಾವನ್ನಪ್ಪಿದ್ದಾರೆ. ಇಟಲಿಯಲ್ಲಿ ಒಂದು ಲ್ಯಾಂಬೋರ್ಡಿನಿ ಪ್ರಾಂತದಲ್ಲಿ 54,000 ಪಾಸಿಟಿವ್ ಕೇಸ್ಗಳು ನಮೂದಾಗಿವೆ. ಆ ಒಂದೇ ಪ್ರಾಂತದಲ್ಲಿ 10,000 ಜನರು ಸಾವನ್ನಪ್ಪಿದ್ದಾರೆ. ನೆಕ್ಸ್ಟ್ ಸ್ಪೇನ್ ಡಾಟಾವನ್ನು ನೋಡೋಣ.
ಸ್ಪೇನ್ನಲ್ಲಿ ಮಾರ್ಚ್ 10ರಿಂದ ಗ್ರಾಫ್ ಏರಿಕೆಯಾಗುವುದು ಪ್ರಾರಂಭವಾಯಿತು. ಮಾರ್ಚ್ 14ರಂದು ಲಾಕ್ಡೌನ್ ಮಾಡಿದರು. ಪೀಕ್ ಸ್ಟೇಜ್ನಲ್ಲಿ ಒಂದೇ 8,200 ಜನರಿಗೆ ಪಾಸಿಟಿವ್ ಬಂದಿತು. ಅದೇ ಪೀಕ್ ಸ್ಟೇಜ್ನಲ್ಲಿ ಒಂದೇ ದಿನ 961 ಜನರು ಸಾವನ್ನಪ್ಪಿದ್ದಾರೆ. ಈ ಡಾಟಾವನ್ನು ಮೀರಿ ನೋಡಿದರೆ ಮಾರ್ಚ್ 10ರಿಂದ ಏಪ್ರಿಲ್ 1ರವರೆಗೆ ಗ್ರಾಫ್ ಏರಿಕೆಯಾಯಿತು. ಆ ನಂತರ ಕಡಿಮೆಯಾಗುವುದು ಪ್ರಾರಂಭವಾಯಿತು. ಅಂದರೆ ನಾರ್ಮಲ್ ಸ್ಟೇಜ್ನಿಂದ ಪೀಕ್ ಸ್ಟೇಜ್ಗೆ ಬರುವುದಕ್ಕೆ 20 ದಿನಗಳು ಬೇಕಾಗಿತ್ತು. ಪೀಕ್ ಸ್ಟೇಜ್ 7 ದಿನಗಳ ಕಾಲ ನಿರಂತರವಾಯಿತು. ಆ ನಂತರ ಕಡಿಮೆಯಾಗುವುದು ಪ್ರಾರಂಭವಾಯಿತು. ಸ್ಪೇನ್ನಲ್ಲಿ ಒಟ್ಟು 1,66,000 ಜನರಿಗೆ ಪಾಸಿಟಿವ್ ಬಂದರೆ ಅದರಲ್ಲಿ 17,000 ಜನರು ಸಾವನ್ನಪ್ಪಿದ್ದಾರೆ. ಅಂದರೆ ಪಾಸಿಟಿವ್ ಬಂದವರಲ್ಲಿ 10% ಜನರು ಸಾವನ್ನಪ್ಪಿದ್ದಾರೆ. ಸ್ಪೇನ್ನಲ್ಲಿ ಮಗ್ರಡ ಅನ್ನುವ ಪ್ರಾಂತ್ಯದಲ್ಲಿ ಹೆಚ್ಚು ಕೇಸ್ಗಳು ರಿಜಿಸ್ಟರ್ ಆಗಿವೆ. ಫ್ರಾನ್ಸ್ ಡಾಟಾವನ್ನು ನೋಡೋಣ. ಫ್ರಾನ್ಸ್ನಲ್ಲಿ ಮಾರ್ಚ್ 10ರಿಂದ ಹೊಸದಾಗಿ ನಮೂದಾಗಿವೆ ಕೇಸ್ಗಳು ಏರಿಕೆಯಾಗುವುದು ಪ್ರಾರಂಭವಾಯಿತು. ಮಾರ್ಚ್ 17ರಂದು ಲಾಕ್ಡೌನ್ ಮಾಡಿದರು. ಪೀಕ್ ಸ್ಟೇಜ್ನಲ್ಲಿ ಒಂದೇ ದಿನ 23,000 ಜನರಿಗೆ ಪಾಸಿಟಿವ್ ಬಂದರೆ ಅದೇ ಪೀಕ್ ಸ್ಟೇಜ್ನಲ್ಲಿ ಒಂದೇ ದಿನ 1,400 ಜನರು ಸಾವನ್ನಪ್ಪಿದ್ದಾರೆ. ಪ್ರಸ್ತುತ ಫ್ರಾನ್ಸ್ ಪೀಕ್ ಸ್ಟೇಜ್ನಲ್ಲಿಯೇ ಇದೆ. ಗ್ರಾಫ್ ಕಡಿಮೆಯಾಗುವುದನ್ನು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮಾರ್ಚ್ 10ರಿಂದ ಏಪ್ರಿಲ್ 7ರವರೆಗೆ ಗ್ರಾಫ್ ಏರಿಕೆಯಾಯಿತು. ಅಂದರೆ ಲಾಕ್ಡೌನ್ ಮಾಡಿದಾಗಿನಿಂದ ಪೀಕ್ ಸ್ಟೇಜ್ಗೆ ಬರುವುದಕ್ಕೆ 20 ದಿನಗಳು ಬೇಕಾಗಿತ್ತು. ಆ ಪೀಕ್ ಸ್ಟೇಜ್ 5 ದಿನಗಳು ಕಾಲ ನಿರಂತರವಾಯಿತು. ಆ ನಂತರ ಪ್ರಾರಂಭವಾಯಿತು. ಫ್ರಾನ್ಸ್ನಲ್ಲಿ ಒಟ್ಟು 1,32,000 ಜನರಿಗೆ ಪಾಸಿಟಿವ್ ಬಂದರೆ ಅದರಲ್ಲಿ 14,300 ಜನರು ಸಾವನ್ನಪ್ಪಿದ್ದಾರೆ. ಅಂದರೆ ಪಾಸಿಟಿವ್ ಬಂದವರಲ್ಲಿ 10% ಜನರು ಸಾವನ್ನಪ್ಪಿದ್ದಾರೆ. ನೆಕ್ಸ್ಟ್ ಯುನೈಟೆಡ್ ಕಿಂಗ್ಡಮ್ ಡಾಟಾವನ್ನು ನೋಡೋಣ. ಯುಕೆಯಲ್ಲಿ ಮಾರ್ಚ್ 16ರಿಂದ ಹೊಸದಾಗಿ ನಮೂದಾಗಿರುವ ಕೇಸ್ಗಳು ಏರಿಕೆಯಾಗುವುದು ಪ್ರಾರಂಭವಾಯಿತು. ಮಾರ್ಚ್ 23ರಂದು ಲಾಕ್ಡೌನ್ ಮಾಡಿದರು. ಪ್ರಸ್ತುತ ಯುಕೆಯಲ್ಲಿ ಇನ್ನೂ ಪೀಕ್ ಸ್ಟೇಜ್ನಲ್ಲಿ ಬಂದಿಲ್ಲ. ದಿನದಿನನೇ ಹೊಸದಾಗಿ ಕೇಸ್ಗಳ ಸಂಖ್ಯೆ, ಸಾವುಗಳ ಸಂಖ್ಯೆ ಏರಿಕೆಯಾಗುತ್ತದೆ. ಪ್ರಸ್ತುತ ಇರುವ ಡಾಟಾ ಪ್ರಕಾರ ಯುಕೆಯಲ್ಲಿ ಒಂದೇ ದಿನ 980 ಜನರು ಸಾವನ್ನಪ್ಪಿದ್ದಾರೆ. ಯುಕೆಯಲ್ಲಿ ಒಟ್ಟು 84,000 ಜನರಿಗೆ ಪಾಸಿಟಿವ್ ಬಂದರೆ ಅದರಲ್ಲಿ 10,600 ಸಾವನ್ನಪ್ಪಿದ್ದಾರೆ. ಅಂದರೆ ಪಾಸಿಟಿವ್ ಬಂದವರಲ್ಲಿ 12% ಜನರು ಸಾವನ್ನಪ್ಪಿದ್ದಾರೆ. ಯುರೋಪ್ನಲ್ಲಿ ಇರುವ ಯುಕೆ, ಜರ್ಮನಿ, ಬೆಲ್ಜಿಯಂ, ನೆದರ್ಲ್ಯಾಂಡ್ ಕಂಟ್ರಿಯಲ್ಲಿ ಸಹ ಪ್ರಸ್ತುತ ಪೀಕ್ ಸ್ಟೇಜ್ನಲ್ಲಿಯೇ ಇವೆ. ಇಟಲಿ, ಸ್ಪೇನ್, ಸ್ವಿಟ್ಜರ್ಲ್ಯಾಂಡ್ ಪೀಕ್ ಸ್ಟೇಜ್ ಅನ್ನು ದಾಟಿ ಬಂದಿದೆ. ನೆಕ್ಸ್ಟ್ ಅಮೆರಿಕ ಗ್ರಾಫ್ ನೋಡೋಣ. ಮಾರ್ಚ್ 17ರಂದು ಲಾಕ್ಡೌನ್ ಮಾಡಿದರು. ಆ ದಿನದಿಂದ ಹೆಚ್ಚು ಟೆಸ್ಟಿಂಗ್ ಮಾಡುವುದನ್ನು ಪ್ರಾರಂಭಿಸಿದರು. ಗ್ರಾಫ್ ಇನ್ಕ್ರೀಸ್ ಆಗುವುದು ಪ್ರಾರಂಭವಾಯಿತು. ಪೀಕ್ ಸ್ಟೇಜ್ನಲ್ಲಿ ಒಂದೇ ದಿನ 34,000 ಜನರಿಗೆ ಪಾಸಿಟಿವ್ ಬಂದಿದೆ. 2,000 ಜನರು ಸಾವನ್ನಪ್ಪಿದ್ದಾರೆ. ಇದೇ ಪೀಕ್ ಸ್ಟೇಜ್, ಇಲ್ಲಂದರೆ ಪೀಕ್ ಸ್ಟೇಜ್ಗೆ ಇನ್ನೂ ಟೈಮ್ ಆಗಬಹುದು ಅನ್ನೋ ವಿಷಯದ ಬಗ್ಗೆ ಇನ್ನೂ ಕ್ಲಾರಿಟಿ ಬಂದಿಲ್ಲ. ಯುಎಸ್ಎಯಲ್ಲಿ ಒಟ್ಟು 5,60,000 ಜನರಿಗೆ ಪಾಸಿಟಿವ್ ಬಂದರೆ ಅದರಲ್ಲಿ 22,000 ಜನರು ಸಾವನ್ನಪ್ಪಿದ್ದಾರೆ. ಅಂದರೆ ಪಾಸಿಟಿವ್ ಬಂದವರಲ್ಲಿ 4% ಜನರು ಸಾವನ್ನಪ್ಪಿದ್ದಾರೆ. ಪ್ರಸ್ತುತ ಹೆಚ್ಚು ಪಾಸಿಟಿವ್ ಕೇಸ್ಗಳು ಇರುವ ಟಾಪ್ ಕಂಟ್ರಿ ಇದೆ. ಹೆಚ್ಚು ಜನರಿಗೆ ಟೆಸ್ಟಿಂಗ್ ಮಾಡಿರೋ ಕಂಟ್ರಿ ಸಹ ಇದೆ. ಈ ವ್ಯಾಧಿಯಿಂದ ಒಟ್ಟು 20,000 ಜನರು ಸಾಯಬಹುದು. ಯುಎಸ್ಎ ಗೌರ್ಮೆಂಟ್ ಅಂದಾಜು ಮಾಡಲಾಗುತ್ತಿದೆ. ಈಗ ಎಲ್ಲ ದೇಶಗಳ ಡಾಟಾವನ್ನು ಕಂಪೇರ್ ಮಾಡೋಣ. ಲಾಕ್ಡೌನ್: ಚೈನಾ 23 ಜನವರಿ, ಇಟಲಿ 9 ಮಾರ್ಚ್, ಸ್ಪೇನ್ 14 ಮಾರ್ಚ್, ಫ್ರಾನ್ಸ್ 17 ಮಾರ್ಚ್, ಯುಎಸ್ಎ 17 ಮಾರ್ಚ್, ಯುಕೆ 24 ಮಾರ್ಚ್. ಪೀಕ್ ಸ್ಟೇಜ್ಗೆ ಬಂದ ದಿನಾಂಕ 12 ಫೆಬ್ರವರಿ, 26 ಮಾರ್ಚ್, 3 ಏಪ್ರಿಲ್, 10 ಏಪ್ರಿಲ್, 10 ಏಪ್ರಿಲ್. ಯುಕೆ ಇನ್ನೂ ಪೀಕ್ ಸ್ಟೇಜ್ಗೆ ಬಂದಿಲ್ಲ. ಎಷ್ಟು ದಿನ ಕಾಲ ಪೀಕ್ ಪೀರಿಯಡ್ ನಡೆದಿದೆ? ಚೈನಾ 20 ದಿನ, ಇಟಲಿ 20 ದಿನ, ಸ್ಪೇನ್ 20 ದಿನ, ಫ್ರಾನ್ಸ್ 20 ದಿನ, ಯುಎಸ್ಎ 20 ದಿನ. ಯುಕೆ ಇನ್ನ ಪೀರಿಯಡ್ ಸ್ಟೇಜ್ಗೆ ಬಂದಿಲ್ಲ. ಪೀಕ್ ಡ್ಯೂರೇಷನ್: ಚೈನಾ 4 ಡೇಸ್, ಇಟಲಿ 7 ಡೇಸ್, ಸ್ಪೇನ್ 7 ಡೇಸ್, ಫ್ರಾನ್ಸ್ 5 ಡೇಸ್. ಯುಎಸ್ಎ ಮತ್ತು ಯುಕೆ ಇನ್ನ ಪೀಕ್ ಡ್ಯೂರೇಷನ್ ದಾಟಿಲ್ಲ. ರಿಕವರಿ: ಚೈನಾ 1 ಮಾರ್ಚಲ್ಲಿ,
ಇಟಲಿ, ಸ್ಪೇನ್, ಫ್ರಾನ್ಸ್, USA, UK ಇನ್ನೂ ರಿಕವರಿ ಸ್ಟೇಜ್ಗೆ ಬಂದಿಲ್ಲ. ರೇಟ್ ಆಫ್ ಡೆತ್ ರೇಟ್: ಚೈನಾ 4%, ಇಟಲಿ 12%, ಸ್ಪೇನ್ 10%, ಫ್ರಾನ್ಸ್ 10%, USA 4%, UK 12%. ಈಗ ಈ ಡಾಟಾವನ್ನು ಮೀರಿ ಕನ್ಕ್ಲೂಷನ್ ಹೇಳುತ್ತೇನೆ. ಪಾಯಿಂಟ್ ನಂಬರ್ 1, ಲಾಕ್ಡೌನ್ ಮಾಡಿದಾಗನಿಂದ ಪೀಕ್ ಸ್ಟೇಜ್ಗೆ ಬರುವುದಕ್ಕೆ 20 ರಿಂದ 25 ದಿನಗಳು ಬೇಕಾಗುತ್ತೆ. ಪಾಯಿಂಟ್ ನಂಬರ್ 2, ಈ ಪೀಕ್ ಸ್ಟೇಜ್ ಅನ್ನೋದು ಮಿನಿಮಮ್ 4 ದಿನಗಳಿಂದ 1 ವಾರದವರೆಗೆ ಇರುತ್ತೆ. ಆ ನಂತರ ಹೊಸದಾಗಿ ಕೇಸ್ಗಳು ಕಡಿಮೆಯಾಗುವುದು ಪ್ರಾರಂಭವಾಗುತ್ತೆ. ಪಾಯಿಂಟ್ ನಂಬರ್ 3, ಯುರೋಪಿಯನ್ ಕಂಟ್ರೀಸ್ ಅಲ್ಲದೆ ಉಳಿದ ಎಲ್ಲ ಕಂಟ್ರೀಸ್ಗಳಲ್ಲಿ ಸಾವನ್ನಪ್ಪಿರುವ ಸಂಖ್ಯೆ 3 ರಿಂದ 4ರಷ್ಟು ಇರುತ್ತದೆ. ಪಾಯಿಂಟ್ ನಂಬರ್ 4, ಯುರೋಪಿಯನ್ ಕಂಟ್ರಿಯಲ್ಲಿ ಹೆಚ್ಚಿನ ಶೇಕಡಾವಾರು ಇರುವುದಕ್ಕೆ ಕಾರಣ ಓಲ್ಡ್ ಏಜ್ ಪಾಪ್ಯುಲೇಷನ್. ಪ್ರಪಂಚದಲ್ಲೇ ಓಲ್ಡ್ ಏಜ್ ಪಾಪ್ಯುಲೇಷನ್ ಹೆಚ್ಚಾಗಿ ಇರುವುದು ಯುರೋಪಿಯನ್ಸ್ ಕಂಟ್ರಿಗಳಲ್ಲಿಯೇ. ಪಾಯಿಂಟ್ ನಂಬರ್ 5, ವ್ಯಾಧಿ ಚೀನಾದಲ್ಲಿ ಹುಟ್ಟಿದರೂ ಸಹ ಹೆಚ್ಚಾಗಿ ಎಫೆಕ್ಟ್ ಆಗಿದ್ದು ಯುರೋಪಿಯನ್ ಕಂಟ್ರೀಸ್ಗಳಲ್ಲೇ. ಪಾಯಿಂಟ್ ನಂಬರ್ 6, ಎಲ್ಲೆಲ್ಲಿ ವೆಲ್ ಡೆವಲಪ್ಡ್ ಎಕಾನಮೀಸ್ ಇದ್ದವೋ, ಎಲ್ಲೆಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಹೆಚ್ಚಾಗಿ ಇದ್ದವೋ, ಯಾವ ದೇಶಗಳು ಮೊದಲೇ ಎಚ್ಚರಿಕೆ ತೆಗೆದುಕೊಂಡಿಲ್ಲವೋ ಅಲ್ಲಿಯೇ ಎಫೆಕ್ಟ್ ಹೆಚ್ಚಾಗಿದೆ. ನಮಗೆ ಅವೈಲೇಬಲ್ ಆಗಿರುವ ಡಾಟಾ ಪ್ರಕಾರ ನಾನು ಅನಲೈಸ್ ಮಾಡಿರುವ ಪಾಯಿಂಟ್ಸ್ ಇವೆ. ಈಗ ಈ ವ್ಯಾಧಿಯನ್ನು ಸಕ್ಸಸ್ಫುಲ್ ಆಗಿ ತಡೆಗಟ್ಟಿದ ದೇಶಗಳು ಡಾಟಾವನ್ನು ನೋಡೋಣ. ಸೌತ್ ಕೊರಿಯಾ, ತೈವಾನ್, ಹಾಂಗ್ಕಾಂಗ್ ಈ ದೇಶಗಳಲ್ಲಿ ಲಾಕ್ಡೌನ್ ಮಾಡಲಿಲ್ಲ ಅಂದರೂ ಸಹ ಈ ದೇಶದಲ್ಲಿ ಬಹಳ ಕಡಿಮೆ ಕೇಸ್ಗಳು ರಿಜಿಸ್ಟರ್ ಆಗಿವೆ. ಸೌತ್ ಕೊರಿಯಾದಲ್ಲಿ ಮಾರ್ಚ್ ಫಸ್ಟ್ ವೀಕ್ನಲ್ಲಿ ಹೆಚ್ಚು ಕೇಸ್ಗಳು ನಮೂದಾಗಿವೆ. ಆಗ ಆ ಗೌರ್ಮೆಂಟ್ ಶೀಘ್ರದಲ್ಲೇ ಇವರೆಲ್ಲರನ್ನು ಸಾರ್ವಜನಿಕರಿಂದ ಬೇರೆ ಮಾಡಿ, ಇವರು ಕಾಂಟ್ಯಾಕ್ಟ್ ಆಗಿರುವ ವ್ಯಕ್ತಿಗಳಿಂದ ಸಹ ಬೇರೆ ಮಾಡಿ ಕ್ವಾರಂಟೈನ್ನಲ್ಲಿ ಇರಿಸಲಾಯಿತು. ಹಾಗೆ ಮಾಡಿದಾಗ ಹೊಸದಾಗಿ ನಮೂದಾಗುವ ಕೇಸ್ಗಳ ಸಂಖ್ಯೆ ಕಡಿಮೆಯಾಗುವುದು ಪ್ರಾರಂಭವಾಯಿತು. ಸೌತ್ ಕೊರಿಯಾದಲ್ಲಿ 10,500 ಜನರಿಗೆ ಪಾಸಿಟಿವ್ ಬಂದರೆ 217 ಜನರು ಸಾವನ್ನಪ್ಪಿದ್ದಾರೆ. ಅಂದರೆ 2% ಜನರು ಮಾತ್ರ ಸಾವನ್ನಪ್ಪಿದ್ದಾರೆ. ಚೈನಾ ಪಕ್ಕದಲ್ಲೇ ಇರುವ ತೈವಾನ್ನಲ್ಲಿ ಸಹ ಬಹಳ ಕಡಿಮೆ ಪಾಸಿಟಿವ್ ಕೇಸ್ಗಳು ರಿಜಿಸ್ಟರ್ ಆಗಿವೆ. ಏಕೆಂದರೆ ಚೈನಾನಲ್ಲಿ ವುಹಾನ್ ಸಿಟಿಯಲ್ಲಿ ಲಾಕ್ಡೌನ್ ಮಾಡುವುದಕ್ಕಿಂತ ಮುಂಚೆ ತೈವಾನ್ನಲ್ಲಿ ಪ್ರಜೆಗಳನ್ನು ಟೆಸ್ಟಿಂಗ್ ಮಾಡುವುದನ್ನು ಪ್ರಾರಂಭಿಸಿದರು. ಪಾಸಿಟಿವ್ ಬಂದವರಲ್ಲಿ ಬೇರೆ ಮಾಡಿದರು. ಚೀನಾದಿಂದ ಬರುವ ಫ್ಲೈಟ್ ಸಹ ಬ್ಯಾನ್ ಮಾಡಿದರು. ಅದಕ್ಕೆ ತೈವಾನ್ನಲ್ಲಿ ಕೇವಲ 390 ಪಾಸಿಟಿವ್ ಕೇಸ್ಗಳು ಮಾತ್ರ ರಿಜಿಸ್ಟರ್ ಆಗಿವೆ. 6 ಜನರು ಮಾತ್ರ ಸಾವನ್ನಪ್ಪಿದ್ದಾರೆ. ಮುಂಚಿತವಾಗಿಯೇ ಬಹಳ ಎಚ್ಚರಿಕೆಯಿಂದ ಇರುವುದರಿಂದ ತೈವಾನ್ ಸೇವ್ ಆಗಿದೆ. ಇಂಡಿಯಾದಲ್ಲಿ ಆ ರೇಂಜ್ಗಳಲ್ಲಿ ಟೆಸ್ಟ್ಗಳನ್ನು ಮಾಡಿ ಬೇರೆ ಮಾಡುವುದಕ್ಕೆ ಆಗುವುದಿಲ್ಲ. ಅದಕ್ಕಾಗಿಯೇ ಇಡೀ ದೇಶವನ್ನು ಲಾಕ್ಡೌನ್ ಮಾಡಿದ್ದಾರೆ. ಈಗ ಇಂಡಿಯಾ ಡಾಟಾವನ್ನು ನೋಡೋಣ. ಇಂಡಿಯಾದಲ್ಲಿ ಮಾರ್ಚ್ 25ರಂದು ಲಾಕ್ಡೌನ್ ಮಾಡಿದರು. ಆಗಲೇ 500 ಕೇಸ್ಗಳಿದ್ದವು. ದಿನಗಳು ನಿಧಾನವಾಗಿ ಕೇಸ್ ಇನ್ಕ್ರೀಸ್ ಆಗುವುದನ್ನು ಪ್ರಾರಂಭಿಸಿದವು. ಇಷ್ಟರಲ್ಲಿ ಮಾರ್ಚ್ 29ರಂದು ನಿಜಾಮುದ್ದೀನ್ನಲ್ಲಿ ಒಂದು ಹಾಟ್ಸ್ಪಾಟ್ ಅನ್ನು ಗುರುತಿಸಿದ್ದಾರೆ. ಆಗ ಶೀಘ್ರದಲ್ಲೇ ಕೇಸ್ಗಳು ಇನ್ಕ್ರೀಸ್ ಆದವು. ಪ್ರಸ್ತುತ ಕಳೆದ 3 ದಿನದಿಂದ ದಿನಕ್ಕೆ 800 ಹೊಸದಾಗಿ ಕೇಸ್ಗಳು ನಮೂದಾಗುತ್ತವೆ. ಈ ಸಂಖ್ಯೆ ಈ ಹಿಂದೆ 500 ಇದ್ದವು. ಲಾಕ್ಡೌನ್ ಇಂಟ್ರೊಡ್ಯೂಸ್ ಮಾಡಿ ಆಲ್ರೆಡಿ 23 ದಿನಗಳು ಆಗಿವೆ. ಆದ್ದರಿಂದ ಮೇ ಬಿ ಇದೇ ಇಂಡಿಯಾಗೆ ಪೀಕ್ ಸ್ಟೇಜ್ ಆಗಬಹುದು. ಈ ಪೀಕ್ ಸ್ಟೇಜ್ ಅನ್ನು 4 ದಿನದಿಂದ 1 ವಾರ ಕಾಲ ಆಗಬಹುದು. ಆನಂತರ ಹೊಸದಾಗಿ ಕೇಸ್ಗಳ ಸಂಖ್ಯೆ ಕಡಿಮೆ ಆಗಬಹುದು. ಒಂದು ವೇಳೆ ಪೀಕ್ ಸ್ಟೇಜ್ ಆದರೆ ನಾರ್ಮಲ್ ಸ್ಟೇಜ್ಗೆ ಬರುವುದಕ್ಕೆ ಇನ್ನೂ 25 ರಿಂದ 30 ದಿನಗಳು ಬೇಕಾಗುತ್ತದೆ. ಅಂದರೆ ಇಂಡಿಯಾದಲ್ಲಿ ಮೇ 10ರಂದು ಅಥವಾ 15ರಂದು ನಂತರ ನಿಧಾನವಾಗಿ ಲಾಕ್ಡೌನ್ ತೆಗೆದುಹಾಕಬಹುದು. ಏಪ್ರಿಲ್ 16ರ ತನಕ ಇಂಡಿಯಾದಲ್ಲಿ 12,380 ಪಾಸಿಟಿವ್ ಕೇಸ್ಗಳು ಇದ್ದರೆ 414 ಜನರು ಸಾವನ್ನಪ್ಪಿದ್ದಾರೆ. ಅಂದರೆ ಪಾಸಿಟಿವ್ ಬಂದವರಲ್ಲಿ 3% ಜನರು ಸಾವನ್ನಪ್ಪಿದ್ದಾರೆ. ಅಂದರೆ ಪರ್ಸೆಂಟೇಜ್ ಅನ್ನೋದು ಉಳಿದ ದೇಶಗಳಲ್ಲಿ ಇರುತ್ತದೆ, ನಮ್ಮ ದೇಶದಲ್ಲಿ ಸಹ ಇದೆ. ಇಂಡಿಯನ್ ಗೌರ್ಮೆಂಟ್ ರೀಸೆಂಟ್ ಆಗಿ ಒಂದು ಲೆಕ್ಕಾಚಾರವನ್ನು ರಿಲೀಸ್ ಮಾಡಿದೆ. ಅದೇನೆಂದರೆ 25ರಂದು ಲಾಕ್ಡೌನ್ ಮಾಡಿಲ್ಲದಿದ್ದರೆ ಏಪ್ರಿಲ್ 15ರವರೆಗೆ 8 ಲಕ್ಷ ಜನರಿಗೆ ವ್ಯಾಧಿ ಸೋಂಕಿರುವುದು. ಒಂದು ವೇಳೆ ಲಾಕ್ಡೌನ್ ಇಲ್ಲದೆ ಜಸ್ಟ್ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಜನರಿಗೆ ಹೇಳಿದ್ದರೆ ಏಪ್ರಿಲ್
15ರವರೆಗೆ ಲಕ್ಷ ಜನರಿಗೆ ವ್ಯಾಧಿ ಸೋಂಕಿರುವುದು ಅಂತ ಇಂಡಿಯನ್ ಗೌರ್ಮೆಂಟ್ ಹೇಳುತ್ತದೆ. ಲಾಕ್ಡೌನ್ ಮಾಡಿಲ್ಲವೆಂದರೆ ಬಹಳ ನಷ್ಟ ಆಗಿರುವುದು ಅಂತ ಹೇಳುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇರಾನ್ನಲ್ಲಿ ಲೇಟ್ ಆಗಿ ಲಾಕ್ಡೌನ್ ಮಾಡಿದ್ದರಿಂದ 3 ಬಾರಿ ಪೀಕ್ ಸ್ಟೇಜ್ಗೆ ಹೋಗಿತ್ತು. ಗ್ರಾಫ್ ಪ್ರಸ್ತುತ ಲಾಕ್ಡೌನ್ ಇರುವುದರಿಂದ ಗ್ರಾಫ್ ಕಡಿಮೆಯಾಗುತ್ತಿದೆ. ಫಸ್ಟ್ ಬಂದವರಲ್ಲಿ ಕಾಂಟ್ಯಾಕ್ಟ್ಸ್ಗಳನ್ನು ಕರೆಕ್ಟಾಗಿ ಟ್ರೇಸ್ ಮಾಡಿ ಅವರನ್ನು ಐಸೋಲೇಟ್ ಮಾಡಿದರೆ ಬೆಸ್ಟ್ ರಿಸಲ್ಟ್ಸ್ ಬಂದಿವೆ. ಅವು ಹೇಳುವುದಕ್ಕೆ ಕರೆಕ್ಟ್ ಎಕ್ಸಾಂಪಲ್ ಕೇರಳ. ಫಸ್ಟ್ನಲ್ಲಿ ಕೇರಳ ಪಾಸಿಟಿವ್ ಕೇಸ್ಗಳಲ್ಲಿ ಟಾಪ್ನಲ್ಲಿತ್ತು. ಪ್ರಸ್ತುತ ಕೇರಳದಲ್ಲಿ ಮಾತ್ರ ವ್ಯಾಧಿ ಕಡಿಮೆಯಾಗುತ್ತದೆ. ಪ್ರಸ್ತುತ ಕೇರಳದಲ್ಲಿ ಆಕ್ಟಿವ್ ಕೇಸ್ಗಳಿಗಿಂತ ರಿಕವರ್ ಕೇಸ್ಗಳೇ ಹೆಚ್ಚಾಗಿ ಇದೆ. ಸೊ ದೇಶ ಕೂಡ ಕೇರಳ ಮಾಡೆಲನ್ನು ಫಾಲೋ ಮಾಡಿದರೆ ಒಳ್ಳೆ ರಿಸಲ್ಟ್ಸ್ ಬರುತ್ತವೆ ಅಂತ ಬಹಳ ಜನರು ಅಂದುಕೊಂಡಿದ್ದಾರೆ. ನನ್ನ ಎಕ್ಸ್ಪ್ಲೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿ ವಿಡಿಯೋಗೆ ನೋಟಿಫಿಕೇಶನ್ ಆಗಿ ಬರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.